ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಧನಸ್ಸು ರಾಶಿಯ ಸ್ತ್ರೀಯರ ರಹಸ್ಯ ಗುಣಗಳು, ಇವರ ನೇಚರ್ ಹೇಗಿರುತ್ತೆ, ಇವರ ಹ್ಯಾಬಿಟ್ಸ್ ಹೇಗಿರುತ್ತೆ, ಇವರ ಪಾಸಿಟಿವ್ ಹಾಗೂ ನೆಗೆಟಿವ್ ಗುಣಗಳು ಹೇಗಿರುತ್ತೆ ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ನಾನು ನನ್ನ ಚಾನಲ್ನಲ್ಲಿ ಸಿಂಹ ರಾಶಿಯ ಸ್ತ್ರೀಯರ ರಹಸ್ಯಗಳ ಬಗ್ಗೆ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಪಿನ್ ಮಾಡಿದ್ದೇನೆ. ಯಾರೆಲ್ಲ ಆ ವಿಡಿಯೋವನ್ನು ನೋಡಿಲ್ಲವೋ ಹೋಗಿ ನೋಡಬಹುದು. ಕಾಲಪುರುಷನ ಕುಂಡಲಿಯಲ್ಲಿ ಧನಸ್ಸು ರಾಶಿ 9ನೇ ರಾಶಿಯಾಗಿರುತ್ತದೆ. 9ನೇ ಮನೆ ಅಂದರೆ ಧರ್ಮದ ಮನೆ, ಅದೃಷ್ಟದ ಮನೆ, ಭಾಗ್ಯದ ಮನೆ ಅಂತ ಕರೀತೇವೆ. ಈ ರಾಶಿಯ ಅಧಿಪತಿ ಗುರುಗ್ರಹ. ಆದ್ದರಿಂದ ಈ ರಾಶಿಯಲ್ಲಿ ಜನಿಸಿದಂತಹ ಸ್ತ್ರೀಯರು ಧರ್ಮದ ಜೊತೆಗೆ ಅದೃಷ್ಟವನ್ನು ಹೊತ್ತು ತಂದಿರ್ತಾರೆ. ಧನುರಾಶಿಯ ಮಹಿಳೆಯರು ತುಂಬ ಬುದ್ಧಿವಂತರಾಗಿರ್ತಾರೆ, ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ. ಧನಸ್ಸು ರಾಶಿಯ ಚಿಹ್ನೆ ಅರ್ಧ ಮನುಷ್ಯನ ರೂಪ, ಅರ್ಧ ಅಶ್ವದ ರೂಪ. ಒಬ್ಬ ಯುವಕ ತನ್ನ ಕೈಯಲ್ಲಿ ಧನಸ್ಸನ್ನು ಹಿಡಿದಿರುವಂತಹ ಚಿಹ್ನೆ. ಧನಸ್ಸನ್ನು ಹಿಡಿದಿರುವ ಯುವಕ ತನ್ನ ಗುರಿಯ ಕಡೆ ಫೋಕಸ್ ಮಾಡುತ್ತಿರುವಂತಹ ಚಿತ್ರ ಈ ರಾಶಿಯ ಚಿಹ್ನೆಯಾಗಿದೆ. ಇದೇ ರೀತಿ ಧನಸ್ಸು ರಾಶಿಯ ಮಹಿಳೆಯರು ಯಾವುದೇ ಕೆಲಸ ಮಾಡಿದರೂ ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ, ತುಂಬ ಏಕಾಗ್ರತೆಯಿಂದ ಮಾಡುವವರಾಗಿರ್ತಾರೆ. ಎಕ್ಸಾಂಪಲ್, ಧನಸ್ಸು ರಾಶಿಯ ಸ್ತ್ರೀಯರು ಅಡಿಗೆ ಮನೆಯಲ್ಲಿ ಕಿಚನಲ್ಲಿ ಏನಾದರೂ ಅಡಿಗೆ ಮಾಡ್ತಾ ಇದ್ದರೆ ತನ್ನೆಲ್ಲ ಕಾನ್ಸಂಟ್ರೇಷನನ್ನು ಅಡಿಗೆ ಮಾಡುವುದರ ಕಡೆನೇ ಫೋಕಸ್ ಮಾಡ್ತಾರೆ. ಹೇಗೆ ಅಡಿಗೆಯನ್ನು ರುಚಿಕಟ್ಟಾಗಿ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನುವುದರ ಕಡೆ ಮಾತ್ರ ಗಮನವನ್ನು ಹರಿಸ್ತಾರೆ. ಓದುತ್ತಿದ್ದರೆ ಓದುವ ಕಡೆ ಮಾತ್ರ ಕಾನ್ಸಂಟ್ರೇಟನ್ನು ಮಾಡುವವರಾಗಿರ್ತಾರೆ. ತಾನು ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳ ಬಗ್ಗೆ ತುಂಬ ಫೋಕಸ್ಡ್ ಆಗಿರ್ತಾರೆ. ತನ್ನ ಕೆಲಸಗಳಿಗೆ ಫಸ್ಟ್ ಪ್ರಿಫರೆನ್ಸನ್ನು, ಮೊದಲ ಪ್ರಾಧಾನ್ಯತೆಯನ್ನು ಕೊಡುವವರು ಈ ಧನಸ್ಸು ರಾಶಿಯ ಸ್ತ್ರೀಯರು ಅಂತಲೇ ಹೇಳಬಹುದು. ಧನಸ್ಸು ರಾಶಿಯ ಮಹಿಳೆಯರು ದಿನೇ ದಿನೇ ಕಾನ್ಫಿಡೆನ್ಸ್ ಲೆವೆಲನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾರೆ. ನಿಮಗೆ ಬಂದಂತಹ ಕಷ್ಟಗಳಿಂದ ಪಾಠವನ್ನು ಕಲಿತು ಮುಂದೆ ಈ ರೀತಿ ಸಂದರ್ಭ ಬಂದಾಗ, ಅಂದರೆ ಈ ರೀತಿ ಕ್ರಿಟಿಕಲ್ ಸಿಚುವೇಶನ್ ಬಂದಾಗ ಯಾವ ರೀತಿ ಅದನ್ನು ಫೇಸ್ ಮಾಡಬೇಕು ಅಂತ ಬಹಳ ಎಚ್ಚೆತ್ಕೊಳ್ತೀರಾ. ಧನಸ್ಸು ರಾಶಿಯ ಮಹಿಳೆಯರಿಗೆ ಸ್ಟ್ರಗಲ್ಗಳು, ಕಷ್ಟಗಳು ಜಾಸ್ತಿ ಇವರ ಲೈಫಲ್ಲಿ. ದೇವರು ನಿಮ್ಮನ್ನು ಬಹಳ ಪರೀಕ್ಷೆಯನ್ನು ಮಾಡ್ತಾನೆ ಇರ್ತಾನೆ. ಆದರೆ ಧನಸ್ಸು ರಾಶಿಯ ಮಹಿಳೆಯರು ನಿಮ್ಮ ಜೀವನದಲ್ಲಿ ಎಂತಹ ಕಷ್ಟಗಳೇ ಬಂದರೂ, ಸಮಸ್ಯೆಗಳೇ ಬಂದರೂ ಅದಕ್ಕೆ ಕುಗ್ಗೋದಿಲ್ಲ. ಆ ಕಷ್ಟಗಳಿಗೆ ಬೆನ್ನು ಕೊಟ್ಟು ಓಡೋದಿಲ್ಲ. ಆ ಕಷ್ಟಗಳಿಂದ ಹೊರಬರೋದು ಹೇಗೆ ಅಂತ ಯೋಚನೆ ಮಾಡಿ ಹೊರಬರ್ತೀರಾ. ಅನುಭವದ ಪಾಠಗಳನ್ನು ಕಲಿತೀರಾ. ಆ ಕಷ್ಟಗಳಿಂದ ಹೆಚ್ಚು ಅನುಭವದ ಪಾಠಗಳನ್ನು ಕಲಿಯುತ್ತೀರಾ. ನಿಮಗೆ ಇಷ್ಟವಿಲ್ಲದ ಕೆಲಸಗಳನ್ನು ಕೋಟಿ ರೂಪಾಯಿ ಕೊಟ್ಟರು ನೀವು ಮಾಡೋದಿಲ್ಲ. 12 ರಾಶಿಗಳಲ್ಲಿ ಈ 3 ರಾಶಿಗಳಲ್ಲಿ ಇಂಟ್ಯೂಷನ್ ಪವರ್ ತುಂಬ ಚೆನ್ನಾಗಿರುತ್ತೆ. ಯಾವ್ಯಾವುದು ಅಂದರೆ ಸಿಂಹರಾಶಿ, ಧನಸ್ಸು ರಾಶಿ ಹಾಗೂ ಕುಂಭರಾಶಿ. ಈ 3 ರಾಶಿಯವರು ತನ್ನ ಆಪೋಸಿಟ್ ಪರ್ಸನ್ ಮಾತನಾಡುವ ರೀತಿ, ಅವರು ಕುಳಿತುಕೊಳ್ಳೋ ರೀತಿ, ನಿಂತ್ಕೊಳ್ಳೋ ರೀತಿಯಿಂದನೇ ಕಂಡುಹಿಡಿತಾರೆ ಆ ವ್ಯಕ್ತಿ ಹೇಗೆ ಏನು ಅಂತ. ಆದರೆ ಧನಸ್ಸು ರಾಶಿಯ ಮಹಿಳೆಯರಲ್ಲಿ ಸ್ವಲ್ಪ ತಾಳ್ಮೆ ಕಡಿಮೆನೇ ಇರುತ್ತೆ. ಸ್ಟೇಬಲ್ ಆಗಿ ಥಿಂಕ್ ಮಾಡ್ತೀರಾ, ಆದರೆ ಆತುರಪಟ್ಟು ಕೆಲಸ ಕಾರ್ಯಗಳನ್ನು ಮಾಡುವವರಾಗಿರ್ತೀರ. ಧನಸ್ಸು ರಾಶಿಯ ಸ್ತ್ರೀಯರಿಗೆ ಶೋ ಆಫ್ ಮಾಡುವವರನ್ನು ಕಂಡರೆ ಆಗೋದಿಲ್ಲ, ಇಷ್ಟಪಡಲ್ಲ. ನೀವು ಶೋ ಆಫ್ ಮಾಡುವವರು, ತನ್ನ ಪ್ರಶಂಸೆಯನ್ನು ತಾನೇ ಮಾಡಿಕೊಳ್ಳುವವರನ್ನು, ಅವರಿಂದ ದೂರ ಇರಲು ಇಷ್ಟಪಡ್ತೀರಾ. ಸುಳ್ಳು ಹೇಳುವವರನ್ನು ಕಂಡ್ರೆ ಸಹ ನಿಮಗೆ ಆಗೋದಿಲ್ಲ. ನೀವು ತುಂಬ ಹಾನೆಸ್ಟಾಗಿ ಇರ್ತೀರಾ. ತನ್ನ ಮಕ್ಕಳಿಗೆ ನೈತಿಕ ಮತ್ತು ಮಾನವೀಯ ಮೌಲ್ಯಗಳ ಪಾಠಗಳನ್ನು ಹೇಳಿಕೊಡ್ತಾರೆ ಈ ಧನಸ್ಸು ರಾಶಿಯ ಸ್ತ್ರೀಯರು. ತನ್ನ ಮಕ್ಕಳಿಗೋಸ್ಕರನೇ ಬದುಕ್ತಾರೆ. ಮಕ್ಕಳನ್ನು ಹೆಚ್ಚು ಪ್ರೀತಿ ಮಾಡುವವರಾಗಿರ್ತೀರಾ, ಹೆಚ್ಚು ಸ್ವಾಭಿಮಾನಿಗಳಾಗಿರ್ತೀರಾ. ಧನಸ್ಸು ರಾಶಿಯ ಸ್ತ್ರೀಯರು ಸ್ಪಿರಿಚುಯಲ್ ಕನೆಕ್ಟಿವಿಟಿ ಬಹಳ ಇಟ್ಕೊಂಡಿರ್ತಾರೆ. ದೇವರ ಬಗ್ಗೆ ತುಂಬ ನಂಬಿಕೆ ಮತ್ತು ದೇವರ ಪೂಜೆ ಮಾಡೋದು, ಮಂತ್ರ ಹೇಳೋದು, ಇವುಗಳನ್ನೆಲ್ಲ ಪ್ರತಿನಿತ್ಯ ಚಾಚು ತಪ್ಪದೆ ಪಾಲಿಸ್ತೀರಾ. ದಾನ ಧರ್ಮ ಮಾಡ್ತಾನೆ ಇರ್ತೀರಾ. ದಾನ ಧರ್ಮ ಮಾಡೋದರಲ್ಲಿ ನಂಬಿಕೆಯನ್ನು ಇಟ್ಟಿರ್ತೀರಾ. ಬಡವರಿಗೆ ಸಹಾಯ ಮಾಡೋದು, ಬೇರೆಯವರ ಕಷ್ಟದಲ್ಲಿದ್ದರೆ ಮರಗ್ತೀರಾ. ಯಾರಾದರೂ ಇವರ ಮೇಲೆ ಡಾಮಿನೇಟ್ ಮಾಡಿದರೆ ಇವರು ಅವರಿಗೆ ಬಗ್ಗೋದಿಲ್ಲ. ತನ್ನ ಮನಸ್ಸಿಗೆ ಅನ್ನಿಸಿದ ರೀತಿಯೇ ಇರ್ತಾರೆ, ಯಾರಿಗೂ ಹೆದರ್ಕೊಳ್ಳೋದಿಲ್ಲ. ಧನಸ್ಸು ರಾಶಿಯ ಸ್ತ್ರೀಯರು ತನ್ನ ರಿಲೇಷನ್ಶಿಪ್ಪಲ್ಲಿ ತುಂಬ ಸೀರಿಯಸ್ ಆಗಿರ್ತೀರ. ಅದು ಜೀವನ ಸಂಗಾತಿನೇ ಆಗಲಿ, ಪ್ರೇಮಿನೇ ಆಗಲಿ, ಮಕ್ಕಳೇ ಆಗಲಿ ಅಥವಾ ಸ್ನೇಹಿತರ ಜೊತೆನೇ ಆಗಲಿ, ಕೊನೆಗೆ ದೇವರ ಜೊತೆಗೂ ಅಷ್ಟೇ ತುಂಬ ಸೀರಿಯಸ್ ರಿಲೇಷನ್ಶಿಪ್ನ ಇಟ್ಕೊಂಡಿರ್ತೀರ.
ತುಂಬ ಸ್ಪಿರಿಚುವಲ್ ಆಗಿರ್ತೀರ, ಧಾರ್ಮಿಕ ಯಾತ್ರೆಗಳನ್ನು ಮಾಡುವುದರಲ್ಲಿ ನಂಬಿಕೆಯನ್ನು ಇಟ್ಟಿರ್ತೀರ, ಹೆಚ್ಚು ಆಸಕ್ತಿ ಉಳ್ಳವರಾಗಿರ್ತೀರ, ಟ್ರಿಪ್ ಹೋಗೋದಕ್ಕೆ ಬಹಳ ಇಷ್ಟಪಡ್ತೀರ. ಧನಸ್ಸು ರಾಶಿಯ ಸ್ತ್ರೀಯರಿಗೆ ಹುಲ್ಲಿನ ಮೇಲೆ ನಡೆಯೋದು ಅಂದರೆ ಬಹಳ ಇಷ್ಟ, ಪ್ರಕೃತಿಯ ಜೊತೆ ಬೆರೆಯೋದಕ್ಕೆ ಇಷ್ಟ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬಹಳ ಖುಷಿ ಪಡ್ತೀರಾ, ಪಾರ್ಕಲ್ಲಿ ರಿಲ್ಯಾಕ್ಸೇಷನ್ ಮಾಡಲು ಇಷ್ಟಪಡ್ತೀರ. ನೀವು ಸ್ವಚ್ಛಂದವಾಗಿ ಪಕ್ಷಿಯ ರೀತಿ ಹಾರಾಡಬೇಕು, ಬಹಳ ಸ್ವತಂತ್ರವಾಗಿರಬೇಕು, ಯಾರ ಕಟ್ಟುಪಾಡುಗಳು ಇರಬಾರ್ದು ನಮಗೆ ಎಂಬುದೇ ಇವರ ಮನದಾಳದ ಇಚ್ಛೆ ಆಗಿರುತ್ತೆ. ಆದರೆ ಹೆಣ್ಣು ಮಕ್ಕಳಿಗೆ ಮದುವೆಯ ಮುಂಚೆ ಪೇರೆಂಟ್ಸ್ ರಿಸ್ಟ್ರಿಕ್ಷನನ್ನು ಮಾಡ್ತಾರೆ. ಆಫ್ಟರ್ ಮ್ಯಾರೇಜ್ ತನ್ನ ಗಂಡ, ಅತ್ತೆ, ಮಾವ ಇವರೆಲ್ಲ ರಿಸ್ಟ್ರಿಕ್ಷನ್ ಇದ್ದೇ ಇರುತ್ತೆ. ಧನಸ್ಸು ರಾಶಿಯ ಸ್ತ್ರೀಯರಿಗೆ ಯಾವ ರೀತಿಯ ರಿಸ್ಟ್ರಿಕ್ಷನ್ಗಳು ಇರಬಾರ್ದು, ತುಂಬ ಫ್ರೀಡಮ್ ಆಗಿರಬೇಕು ಅಂತ ಇಷ್ಟಪಡ್ತಾರೆ. ಧನಸ್ಸು ರಾಶಿಯ ಮಹಿಳೆಯರು ನೇರವಾಗಿ ಮಾತನಾಡ್ತಾರೆ. ಬೆಣ್ಣೆ ಹಚ್ಚಿ ಮಾತನಾಡೋದು, ಮಸಾಲೆ ಹಾಕಿ ಉಪ್ಪು ಖಾರ ಹಾಕಿ ಮಾತನಾಡ್ತಾರಲ್ಲ, ಅದೆಲ್ಲ ಇವರಿಗೆ ಇಷ್ಟ ಆಗೋದಿಲ್ಲ, ಇವರಿಗೆ ಗೊತ್ತೂ ಇಲ್ಲ. ಫೇಸ್ ಟು ಫೇಸ್ ಏನೇ ಇದ್ರೂ ನೇರವಾಗಿ ಮಾತನಾಡ್ತಾರೆ. ಈ ಗುಣ ಇವರ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಇಷ್ಟ ಆಗೋದಿಲ್ಲ. ಧನಸ್ಸು ರಾಶಿಯ ಸ್ತ್ರೀಯರು ತನ್ನ ಕುಟುಂಬದ ಪ್ರಮುಖವಾದಂತಹ ಅಂದರೆ ತುಂಬ ಇಂಪಾರ್ಟೆಂಟ್ ಡಿಸಿಷನ್ಗಳನ್ನು ತಾನೇ ತೆಗೆದುಕೊಳ್ತಾರೆ. ನಿಮ್ಮ ಫ್ಯಾಮಿಲಿಯಲ್ಲಿ ಧನಸ್ಸು ರಾಶಿಯ ಸ್ತ್ರೀಯರಿದ್ದರೆ ಪುರುಷರ ರೀತಿ ಜವಾಬ್ದಾರಿಗಳನ್ನು ನಿಭಾಯಿಸ್ತಾರೆ. ಯಾವ ಕಷ್ಟಗಳಿಗೂ ಹೆದರ್ಕೊಳ್ಳೋದಿಲ್ಲ. ಧನಸ್ಸು ರಾಶಿಯ ಸ್ತ್ರೀಯರು ಬಹಳ ಬೇಗ ಕೋಪ ಮಾಡ್ಕೊಳ್ತಾರೆ. ತುಂಬ ಹಠದ ಸ್ವಭಾವದವರು ಆಗಿರ್ತೀರ. ತಾನು ಹಿಡಿದಂತಹ ಕೆಲಸದಲ್ಲಿ ಜಯ ಸಿಗುವವರೆಗೆ ಹಠವನ್ನು ಬಿಡದೆ ಪ್ರಯತ್ನವನ್ನು ಮಾಡುವವರಾಗಿರ್ತೀರ. ಆ ಕೆಲಸದಲ್ಲಿ ಸಕ್ಸಸ್ಸನ್ನು ಪಡಿತೀರ. ಬೇರೆಯವರ ಜೊತೆ ತನ್ನನ್ನು ತಾನು ಕಂಪೇರ್ ಮಾಡ್ಕೊಳ್ತೀರಾ. ಅವರು ಎಷ್ಟು ಚೆನ್ನಾಗಿದ್ದಾರೆ, ಅವರ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ನಾನು ಯಾವಾಗ ಅವ್ರ ರೀತಿ ಇರೋದು ಅಂತ ತನ್ನ ಅಕ್ಕಪಕ್ಕದವರ ಜೊತೆ, ತನ್ನ ಸ್ನೇಹಿತರ ಜೊತೆ, ಅಂದರೆ ಬಂಧುಗಳ ಜೊತೆ ಕಂಪೇರನ್ನು ಮಾಡ್ಕೊಳ್ತಿರ್ತೀರ. ಇತಿಹಾಸವನ್ನು ಓದುವುದರಲ್ಲಿ ಹೆಚ್ಚು ಇಂಟ್ರೆಸ್ಟನ್ನು ಇಟ್ಕೊಂಡಿರ್ತೀರ. ಗಟ್ಟಿಸಿ ಓದಂತಹ ಘಟನೆಗಳ ಬಗ್ಗೆ ಹೆಚ್ಚು ಕ್ಯೂರಿಯಸ್ ಆಗಿರ್ತೀರ, ಉತ್ಸುಕರಾಗಿರ್ತೀರ. ಧನಸ್ಸು ರಾಶಿಯ ಮಹಿಳೆಯರು ಹಿರಿಯರನ್ನು, ವಯಸ್ಸಾದವರನ್ನು ಹೆಚ್ಚು ಗೌರವಿಸುತ್ತಾರೆ ಹಾಗೂ ಅತ್ಯಂತ ಆತ್ಮೀಯವಾಗಿ ಕಾಣ್ತಾರೆ ಅವರನ್ನು. ಮತ್ತು ಧನಸ್ಸು ರಾಶಿಯ ಮಹಿಳೆಯರಿಗೆ ಸ್ಪೋರ್ಟ್ಸ್ನಲ್ಲಿ ಹೆಚ್ಚು ಇಂಟ್ರೆಸ್ಟೆಡ್ ಇಟ್ಕೊಂಡಿರ್ತೀರ. ಅಂದರೆ ನೀವು ಸ್ಕೂಲು ಮತ್ತು ಕಾಲೇಜಲ್ಲಿ ಯಾವುದೇ ಸ್ಪೋರ್ಟ್ಸ್ ಆಗಲಿ, ಖೋ ಖೋ, ಕಬಡ್ಡಿ ಎಲ್ಲದರಲ್ಲೂ ನೀವೇ ಲೀಡರ್ ಆಗಿರ್ತೀರ. ತುಂಬ ಚೆನ್ನಾಗಿ ಲೀಡ್ ಮಾಡ್ತೀರಾ ಆ ಟೀಮನ್ನು. ಅಷ್ಟು ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನ್ಗಳು ಧನಸ್ಸು ರಾಶಿಯ ಮಹಿಳೆಯರಾಗಿರ್ತಾರೆ. ಧನಸ್ಸು ರಾಶಿಯ ಮಹಿಳೆಯರಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ. ಧನಸ್ಸು ರಾಶಿಯವರಲ್ಲಿ ಸೆಲ್ಫ್ ಆ್ಯಟಿಟ್ಯೂಡನ್ನು ಕಾಣಬಹುದು ಹಾಗೂ ತುಂಬ ಸೆಲ್ಫ್ ಕಾನ್ಫಿಡೆಂಟ್ ಆಗಿರ್ತೀರ ನೀವು. ಧನಸ್ಸು ರಾಶಿಯ ಸ್ತ್ರೀಯರು ತುಂಬ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಆಗಿರ್ತಾರೆ. ಇವಿಷ್ಟು ವಿಚಾರಗಳು ಧನಸ್ಸು ರಾಶಿಯ ಸ್ತ್ರೀಯರ ರಹಸ್ಯಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.